ಕೊರಗಜ್ಜನ ಸನ್ನಿಧಿಯಲ್ಲಿ ಹರಕೆ ಹೊತ್ತಿದ್ದ ನಟಿ ರಚಿತಾ ರಾಮ್ ಇಷ್ಟಾರ್ಥ ಈಡೇರ್ತಾ ಇದ್ದಂತೆ ಹರಕೆಯ ಕೋಲ ಅರ್ಪಿಸಿದ್ದಾರೆ. ಇಡೀ ಕುಟುಂಬಸ್ಥರ ಜೊತೆಗೆ ದೈವದ ಸನ್ನಿಧಿಗೆ ಬಂದು ಕೋಲದ ಪೂಜೆ ಸಲ್ಲಿಸಿದ್ದಾರೆ. ದೈವಗಳು ಅಂದ್ರೆ ಭಯ, ದೈವಗಳು ಅಂದ್ರೆ ಭಕ್ತಿ, ದೈವಗಳನ್ನ ದೇವರಿಗಿಂತಲೂ ಮಿಗಿಲು ಅಂತ ಹೊತ್ತು ಮೆರೆಸ್ತಾರೆ. ಯಾಕಂದ್ರೆ ದೇವರ ಕೆಂಗಣ್ಣಿಗೆ ಬಿದ್ದು ಉಳಿದವರಿದ್ದಾರೆ, ಆದ್ರೆ ದೈವಗಳನ್ನ ಕೆಣಕಿ ಉಳಿದವರಿಲ್ಲ. ದೈವ ಒಲಿದರೆ ಕೊರಡು ಕೂಡ ಕೊನರುವುದು. ಇದೇ ಕಾರಣಕ್ಕೆ ಅಲ್ವಾ ತುಳುನಾಡಿನ ಕಣಕಣದಲ್ಲೂ ದೈವತ್ವದ ಅಲೆ ಸಮೂಹಗೊಂಡಿರೋದು. ಈಗೀಗ ದೈವಗಳ ಲೀಲೆ ಗಡಿ ದಾಟಿ ಹೋಗಿದೆ ಬಿಡಿ. ದೇಶ ವಿದೇಶದಿಂದಲೂ ದೈವದ ಪ್ರಾರ್ಥನೆಗೆ ಬರ್ತಾರೆ. ತುಳುನಾಡಲ್ಲಿ ಸಾವಿರ ದೈವಗಳಿದ್ದರೂ ಜನರ ಆರಾಧ್ಯ ದೈವವಾಗಿ ಗುರುತಿಸಿಕೊಂಡಿದ್ದು ಕೊರಗಜ್ಜ. ಇವತ್ತಿಗೂ ಕೂಡ ಕೊರಗಜ್ಜನ ಮುಂದೆ ಭಕ್ತಿಯಿಂದ ಬೇಡಿಕೊಂಡ್ರೆ ಇಷ್ಟಾರ್ಥ ನೆರವೇರಿಲ್ಲ ಅನ್ನುವಂತಹ ಮಾತೇ ಇಲ್ಲ. ಹೀಗಾಗಿಯೇ ಅಜ್ಜನ ಸನ್ನಿಧಿಗೆ ಭಕ್ತರು ಹರಿದು ಬರೋದು. ಇದೀಗ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಅಜ್ಜನ ಪಾದಕ್ಕೆ ಶರಣಾಗಿದ್ದಾರೆ. ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿದ ಹಿನ್ನೆಲೆ ಹರಕೆಯ ಕೋಲ ಒಪ್ಪಿಸಿದ್ದಾರೆ. ಕೊರಗಜ್ಜನಿಗೆ ಹರಕೆಯ ಕೋಲ ಅರ್ಪಿಸಿದ ನಟಿ ರಚಿತಾ. ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟಿ, ಚಂದನವನದ ಬುಲ್ಬುಲ್ ಬೆಡಗಿ, 14 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿರೋ ಸುರಸುಂದರಿ. ಇದೇ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈಗ ಕೊರಗಜ್ಜನ ಸನ್ನಿಧಿಗೆ ಓಡೋಡಿ ಬಂದಿದ್ದಾರೆ. ಕೆಲ ದಿನಗಳ ಹಿಂದೆ ಅಜ್ಜನ ಸನ್ನಿಧಿಗೆ ಬಂದಿದ್ದ ರಚಿತಾ ತಮ್ಮ ಇಷ್ಟಾರ್ಥವನ್ನ ಕೋರಿಕೊಂಡು ಹರಕೆಯೊಂದನ್ನ ಹೊತ್ತಿದ್ರು. ಇದೀಗ ಈಡೇರಿದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜನಪದುವಿನ ಕೊರಗಜ್ಜ ಕ್ಷೇತ್ರಕ್ಕೆ ಬಂದು ಅಜ್ಜನಿಗೆ ಸೇವೆ ಸಲ್ಲಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದ ರಚಿತಾ ರಾಮ್ ಕೋಲ ಸೇವೆ ನೀಡಿದ್ದಾರೆ. ಬಣ್ಣದ ಲೋಕಕ್ಕೆ ಕಾಲಿಟ್ಟು 14 ವರ್ಷ ಆದ್ರೂ ಇವತ್ತಿಗೂ ಚಾರ್ಮ್ ಕಮ್ಮಿ ಆಗಿಲ್ಲ. ಅವಕಾಶಗಳಿಗೆ ಕೊರತೆ ಇಲ್ಲ. ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ರಚಿತಾ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸದ್ಯ ಧ್ರುವ ಸರ್ಜಾ ಜೊತೆ ಕ್ರಿಮಿನಲ್, ಸತೀಶ್ ನೀನಾಸಂ ಜೊತೆಗೆ ಅಯೋಗ್ಯ 2 ಸಿನಿಮಾದಲ್ಲಿ ನಟಿಸುತ್ತಿದ್ದು, ತಮಿಳಿನಲ್ಲಿ ದೊಡ್ಡ ನಿರ್ಮಾಣ ಸಂಸ್ಥೆ ಜೊತೆಗೂ ಮಾತುಕತೆ ನಡೆದಿದೆ. ಅಷ್ಟೇ ಅಲ್ಲ, ತೆಲುಗಿನಲ್ಲಿ 2 ಸಿನಿಮಾಗಳು ಹುಡುಕಿಕೊಂಡು ಬಂದಿದ್ದು ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದಾರೆ. ಇದೇ ಖುಷಿಯಲ್ಲಿರೋ ರಚಿತಾ ರಾಮ್ ತಮ್ಮ ಇಷ್ಟಾರ್ಥ ನೆರವೇರ್ತಿದ್ದಂತೆ ಹರಕೆ ಹೊತ್ತಂತೆಯೇ ಕೋಲ ಸೇವೆ ಸಲ್ಲಿಸಿದ್ದಾರೆ. ಕೊರಗಜ್ಜನ ಸನ್ನಿಧಿ ಅಂದ್ರೆ ಭಕ್ತರ ಪಾಲಿನ ಪರಮ ಕ್ಷೇತ್ರ. ಯಾರೇ ಇಲ್ಲಿಗೆ ಬಂದು ಹರಕೆ ಹೊತ್ರೂ ಇಷ್ಟಾರ್ಥ ನೆರವೇರಿಲ್ಲ ಅನ್ನೋ ಮಾತೇ ಇಲ್ಲ. ಹೀಗಾಗಿಯೇ ಸಿನಿಮಾ ರಂಗದ ಸ್ಟಾರ್ ನಟ ನಟಿಯರು ಕುತ್ತಾರಿನ ಕೊರಗಜ್ಜನ ಆದಿಸ್ಥಳಕ್ಕೆ ಆಗಾಗ ಬಂದು ಹೋಗೋದು. ಈ ಹಿಂದೆ ನಟಿ ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಕತ್ರಿನಾ ಕೈಫ್, ಪೂಜಾ ಹೆಗ್ಡೆ, ಕನ್ನಡದ ರಕ್ಷಿತ್ ಶೆಟ್ಟಿ, ರಜನಿಕಾಂತ್, ಶಿವರಾಜ್ ಕುಮಾರ್ ಸೇರಿದಂತೆ ನಾನಾ ಕಲಾವಿದರು ಹರಕೆ ಹೊತ್ತು ಹೋಗಿದ್ರು. ಅವರ ಸಾಲಿನಲ್ಲೇ ಈಗ ರಚಿತಾ ಕೂಡ ಕೊರಗಜ್ಜನ ಪಾದಕ್ಕೆ ಶರಣಾಗಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಅವನ ಸ್ವತ್ತನ್ನ ಕಳ್ಕೊಂಡಿರ್ತಾನೆ, ಆ ಒಂದು ಅಂತ ಒಂದು ಸಂದರ್ಭದಲ್ಲಿ ಕೊರಗಜ್ಜ ಈ ಒಂದು ನನ್ನ ವಸ್ತು ಸಿಕ್ಕಿದಲ್ಲಿ ನಿನಗೆ ಬೀಡ ಅಥವಾ ಚಕ್ಕುಲಿ ಅಥವಾ ಒಂದು ಬಾಟ್ಲಿ ಸಾರಾಯಿಯನ್ನ ಇಡ್ತೇವೆ ಅಂತ ನಾವು ಹೇಳಿ ಏನು ಬೇಡಿಕೆಯನ್ನ ಇಡ್ತೇವೆ. ಸೊ ಅದು ಹೇಳಿದ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಮಗೆ ಆ ಒಂದು ವಸ್ತು ಪುನಃ ನಮಗೆ ಸಿಗ್ತದೆ. ಸೊ ಈ ಒಂದು ದೈವದ ಒಂದು ಕಾರಣಿಕನೇ ಅಂತದ್ದು ಅಂತ ಹೇಳ್ಬಹುದು. ಒಟ್ನಲ್ಲಿ ಕಾಲ ಎಷ್ಟೇ ಮುಂದುವರೆದ್ರೂ ದೇವ್ರು ದೈವದ ಮೇಲಿನ ನಂಬಿಕೆ ಮಾತ್ರ ಸ್ವಲ್ಪವೂ ಕಮ್ಮಿ ಆಗ್ತಿಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.